ಹಾಯ್ ನಮಸ್ತೆ. ಗೌಡ್ರ ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು ಸುಕ್ಷೇತ್ರ ಐರಣಿ. ರಾಣೆಬೆನ್ನೂರಿಂದ ಸರಿಸುಮಾರು 20 ಕಿಲೋಮೀಟ್ರ್ ಇದೆ. ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಯಾವಾಗ ಬೇಕಾದರೂ ಬರ್ಬೋದು. ನೀವು ಹೋದಷ್ಟು ದೂರ ಇಲ್ಲಿ ಹಸಿರು ಸಿಗುತ್ತೆ. ಪ್ರಕೃತಿ ಪ್ರಿಯರಿಗೆ ಇದೊಂದು ಹೇಳಿ ಮಾಡಿಸಿದಂಥ ಸ್ಥಳ. ತುಂಬ ಮನೋಹರವಾದ ದೃಶ್ಯ ಕೂಡ ನೋಡ್ಬೋದು. ಸೊ ನಾವು ನಿಂತಿರೋದು ಈಗ ಐರಾವತ ಶ್ರೀ ಕ್ಷೇತ್ರ ಐರಣಿ ಹೊಳೆಮಠ ಸಂಸ್ಥಾನ ಇದು ಶ್ರೀ ಗುರುಪೀಠ ದತ್ತಾತ್ರೇಯ ಪೀಠ ಕೂಡ ಹೌದು. ಎಂಟ್ರೆನ್ಸಲ್ಲೇ ನಿಂತಿರೋದು ನಾವಿವಾಗ. ಇಲ್ಲಿಂದ ಒಳಗಡೆ ದೇವಸ್ಥಾನ ಇದೆ. ಇದೊಂದು ಮಠ. ತುಂಬ ಶಾಂತವಾದ ಸ್ಥಳ ಇದು. ನೀವು ಯಾರು ಇದುವರೆಗೂ ವಿಸಿಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಅಷ್ಟು ಸೈಲೆಂಟಾಗಿದೆ. ಒಳಗಡೆ ಕಾಣಿಸ್ತಾ ಇರೋದು ಶ್ರೀ ಗುರು ಕೊಟ್ಟೂರೇಶ್ವರ ಬಸವೇಶ್ವರ ದೇವಸ್ಥಾನ. ಇದೊಂದು ಪವಿತ್ರ ಮಠ. ನಾನು ಫಸ್ಟ್ ಯೂಟ್ಯೂಬರ್ ಲಾಗರ್ ಇದ್ದೀನಿ ಅಂದ್ಕೊತೀನಿ. ಈ ಕ್ಷೇತ್ರದ ಬಗ್ಗೆ ಎಲ್ಲೂ ಪ್ರಸ್ತಾಪ ಇಲ್ಲ. ಇದನ್ನು ಶ್ರೀ ಮುಪ್ಪಿನಾಚಾರ್ಯರು ನಡೆಸಿದಂಥ ಮಠ ಇದು. ಸುಮಾರು ಒಂದು 25 ಎಕರೆಗಿಂತಲೂ ಜಾಸ್ತಿ ಇದೆ ಈ ಮಠ. ಭೂಲೋಕದ ಸ್ವರ್ಗ ಇದು. ನೀವು ಸುಮ್ಮನೆ ಉತ್ಪ್ರೇಕ್ಷೆ ಅಲ್ಲ, ನೀವು ಬಂದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇಂಥ ವಾತಾವರಣ ನೀವು ಫೀಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ ಒಂದು ಪ್ರೌಢಶಾಲೆ ಇದೆ. ಇದು ಗುರುಕುಲ. ಇಲ್ಲಿ ವಿದ್ಯಾರ್ಥಿಯರು ಇರುವಂಥ ವ್ಯವಸ್ಥೆ ಇದೆ. ಮಕ್ಕಳಿಗೆ ಆಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ನಾವು ಬಂದಿರೋದು ಇಲ್ಲಿ ಮೇ ತಿಂಗಳು ಆಗಿದ್ದರಿಂದ ಸೊ ಶಾಲೆಯನ್ನು ಬಂದಾಗಿತ್ತು. ಇಲ್ಲಿಂದ ಪಕ್ಕದಲ್ಲಿ ನೀವು ನೋಡ್ತಾ ಇರೋದು ವಸತಿ ಗೃಹ. ತುಂಬ ಕಂಡೀಷನ್ ಆಗಿರೋವಂಥದ್ದಿದೆ. ತುಂಬ ಕ್ಲೀನ್ ಆ್ಯಂಡ್ ಮೇಂಟೆನೆನ್ಸ್ ಕೂಡ ಇದೆ. ಒಂದು ಸಲ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ನೀವು ಮತ್ತೆ ಬರ್ತೀರಾ. ನನಗಿಲ್ಲಿ ಕರೆಕ್ಟಾಗಿ ಗೈಡ್ ಮಾಡಿದ್ದಂದ್ರೆ ನನ್ನ ಫ್ರೆಂಡ್ ಅಂಜು ಅಂತ. ಸೊ ಅವ್ರ ಕಾರಣದಿಂದ ಕರೆಕ್ಟಾಗಿ ನಾವು ದೇವಸ್ಥಾನದ ಪೂಜೆ ಟೈಮಿಗೆ ಬಂದ್ವಿ. ಇಲ್ಲಿ ಕರೆಕ್ಟ್ 12 ಗಂಟೆಗೆ ಮಹಾ ಅಭಿಷೇಕ ನಡೀತೈತಿ. ಫೀಲಿಂಗ್ ಬ್ಲೆಸ್ಡ್ ಅನುಭವ ಬರ್ತೈತಿ. ತುಂಬ ಚೆನ್ನಾಗಿ ವೈಭವ ಪೂರ್ವಕವಾಗಿ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಇಟ್ಟು ಇಲ್ಲಿ ಪ್ರಕಾಶ್ ಭಟ್ರು ಇದ್ದಾರಲ್ಲ, ಅವರು ಪೂಜೆ ಮಾಡ್ತಾ ಇರೋದು. ಸೊ ನಮಗೆ ಕರೆಕ್ಟ್ ಟೈಮಿಗೆ ಪೂಜೆ ಸಿಕ್ಕಿದಂತೂ ಭಾಳ ಖುಷಿ ಆಯ್ತು. 12 ಗಂಟೆಗೆ ಮಹಾಭಿಷೇಕ ಐತಿ. ಅಭಿಷೇಕ ಆದ ತಕ್ಷಣ ನಾವು ಗುರುಗಳಿಗೆ ಭೇಟಿಯಾಗಿ ಮಾತಾಡೋಕ್ಕೆ ಕೇಳಿದ್ವಿ. ಕ್ಯಾಜುವಲ್ಲಾಗಿ ಅವರು ಸ್ಪಷ್ಟವಾಗಿ ದೇವಸ್ಥಾನದ ಬಗ್ಗೆ, ಮಠದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಸ್ಪಷ್ಟವಾದ ಕನ್ನಡದಲ್ಲಿ. ಸೊ ಒಂದ್ಸಲ ನೀವು ಕೇಳಿ ನೋಡ್ರಿ ಏನಂತಾರ. ಕ್ಷೇತ್ರ ಹೆಸರು ಐರಾವತ ಕ್ಷೇತ್ರ. ಐರಾವತ ಕ್ಷೇತ್ರ ಹೆಸರು ಬರಲಿಕ್ಕೆ ಯುಗಗಳ ಇತಿಹಾಸ. ಯುಗ ಅಂದ್ರೆ ದ್ವಾಪರ ಯುಗ. ದ್ವಾಪರ ಯುಗದೊಳಗೆ ಭೀಮಾರ್ಜುನರ ತಾಯಿ ಕುಂತಿದೇವಿ ಗಜಗೌರಿ ಪೂಜೆ ಮಾಡ್ತಾಳಂತೆ. ಆ ಗಜಗೌರಿ ಪೂಜೆ ಮಾಡೋ ಟೈಮ್ದಾಗ ಮಗ ಇದ್ದಂಥ ಅರ್ಜುನ ದೇವಲೋಕಕ್ಕೆ ಹೋಗಿ ಇಂದ್ರನ ಕಡೆ ಇರುವಂಥ ಐರಾವತ ಆನೆ ಭೂಲೋಕಕ್ಕೆ ತೊಗೊಂಡ್ರಿ. ಅರ್ಜುನ ಭೂಲೋಕಕ್ಕೆ ತಂದು ಭೂಮಿಯ ಮುಟ್ಟಿಸ್ಬೇಕಲ್ಲ, ಸ್ಪರ್ಶ ಮಾಡಬೇಕಲ್ಲ. ಇಲ್ಲಿ ಪಾದ ಇಡಿಸ್ಯಾನ್ರಿ. ಐರಾವತ ಆನೆ ಇಲ್ಲಿ ಸ್ಪರ್ಶ ಮಾಡಿ ಪಾದ ಇಟ್ಟು ಆಮೇಲೆ ತಾಯಿ ದಳಿಗೆ ತೊಗೊಂಡು ಹೋಗ್ಯಾನಂತ. ಬರೀ ಆ ಪಾದ ಇಟ್ಟಿದ್ದಕ್ಕೆ ಕ್ಷೇತ್ರ ಆಗಿ ಐರಾವತ ಕ್ಷೇತ್ರ ಅಂತ ಅನ್ನಿಸ್ಕೊಂಡೈತ್ರಿ. ತಿಳಿತೀನಿ. ಮುಂದೆ ತ್ರೇತಾಯುಗದೊಳಗೆ ದತ್ತಾತ್ರೇಯ ಗುರುಗಳು ವಾಸವಾಗಿ ಹೋಗಿದಾರಂತ ಇಲ್ಲಿ. ಇದು ದತ್ತ ಅವಧೂತ ಗುರುಪೀಠ ಅಂತಲೂ ಅನ್ನಿಸ್ಕೊಂಡೈತಿ. 12ನೇ ಶತಮಾನದ ಕೊಟ್ಟೂರು ಗುರು ಬಸವೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿಸ್ತಾಳೆ. ಇದು 12ನೇ ಶತಮಾನ, 900 ವರ್ಷ ಇತಿಹಾಸ ಇದು. ಅದು ಅವರು ಅಲ್ಲಲ್ಲಿ ಇದ್ದುಕೊಂಡು ಬಂದು ಇಲ್ಲಿದ್ದುಕೊಂಡು ಹೋಗಿದ ಕೊನೆಯದ್ರಿ. ಇಲ್ಲಿ ತಪಸ್ಸು ಮುಗಿಸ್ಕೊಂಡು ಇಲ್ಲಿಂದ ನೇರವಾಗಿ ಕೊಟ್ಟೂರಿಗೆ ಹೋಗಿ ಅಲ್ಲಿದ್ದು ಅಲ್ಲಿ ಜೀವಂತ ಸಮಾಜ ಆಗಿದೆ ಕೊಟ್ಟೂರು ಒಳಗೆ. ಅವರು ಇಲ್ಲಿ ತಪಸ್ಸು ಮಾಡಿ ಸ್ಥಳದೊಳಗೆ ಹಾವಿನ ಹುತ್ತು ಬೆಳೆಯುತ್ತಾರೆ. ಇದು ಅಲ್ಲಿ ಗದ್ದಿಗೆಲ್ಲ ಹಾವಿನ ಹುತ್ತು, ಅದು ಅಲ್ಲಿ ಕಾಣುತ್ತಲ್ರಿ ಪೂರ್ತಿ ಹಾವಿನ ಹುತ್ತು. ಆ ಹುತ್ತಿನೊಳಗೆ ಭೂಮಿ ಒಳಗಿಂದ ಹುತ್ತಿನೊಳಗೆ ಶಿಲೆಗಳು ಉದ್ಭವದವ್ರು. ಅದ್ರಾಗ 3 ಮಾತ್ರ ಅಲ್ಲಿವರೆಗೆ ಬೆಳೆದವ್ರು. ಬೆಳ್ಳಿ ಮಕ್ಕ ಕಾಣ್ತಾವಲ್ರಿ ಅಲ್ಲಿ, ಅಲ್ಲಿವರೆಗೆ ಬೆಳೆದವ್ರು ಅವು ಭೂಮಿ ಒಳಗಿಂದ ಹುತ್ತಿನೊಳಗೆ. ಅದ್ರ ಹಿಂದೆ 2 ಸಣ್ಣದವು ಆ ಹುತ್ತಿನೊಳಗೆ ಮುಚ್ಚಿದವ್ರು ಅವು. ಇವು 3 ಪೂಜೆ ಆಗ್ತಾವೆ. ಈ ಹೊತ್ತಿನ ಮೇಲೆ ಒಂದು ಆಕಳನ್ನು ಬಂದು ದಿವಸ ಹಾಲು ಕರೆದು ಹೋಗೋದು ಮಾಡ್ತಕ್ಕಂಥ ಆಗಿನ ಕಾಲಕ್ಕೆ. ಹೆಂಗೆ ಹಿರಿಯೂರು ಸಿದ್ಧಲಿಂಗೇಶ್ವರದಾಗೈತಲ್ಲ ಆ ಸಿಸ್ಟಮ್ ಆಗೈತೆ ಇಲ್ಲಿ. ಇದನ್ನೊಂದು ಗದ್ದಿಗೆ ಹಾಕಾರ ನಂಗೆ ಪ್ಯಾಕ್ ಮಾಡಿ ನಿತ್ಯ ಅಭಿಷೇಕ ನೀರು ಬಿಡೋದ್ರಿಂದ ಮಣ್ಣು ಕರಿಗೆ ಹೋಗ್ಬಾರ್ದು ಅನ್ನೋ ಪ್ಯಾಕ್ ಮಾಡಿ ಇದನ್ನು ಮನೆ ದೇವ್ರಂಗೆ ಆರಾಧ್ಯ ದೇವತೆ ಅಂತೇಳಿ ಪೂಜೆ ಮಾಡ್ಕೊತ ಬಂದವರು ದೊಡ್ಡ ಸ್ವಾಮಿದವರು. ಮುಪ್ಪಿನಾರ್ ಸ್ವಾಮೀಜಿಯವರಿಗೆ ಇದು ಆರಾಧ್ಯ ದೇವತೆ ಕೊಟ್ಟೂರೇಶ್ವರ.
ಗುರುಗಳು ಹುಬ್ಬಳ್ಳಿ ಸಿದ್ಧಾರೂಢರು. ಹುಬ್ಬಳ್ಳಿ ಸಿದ್ಧಾರೂಢರ ಪ್ರಥಮ ಶಿಷ್ಯರಾಗಿ ಅವರು ಆಶೀರ್ವಾದ ಪಡ್ಕೊಂಡ್ಬಂದು ಈ ಮಠ ಕಟ್ಟಕ್ಕೆ ಶುರು ಮಾಡಿದ್ರಂತೆ. ಸುಮಾರು 80 ವರ್ಷದಿಂದ ಈ ಮಠ ಕಟ್ಕೊಂತ ಬಂದಿದ್ದೈತೆ ರೀ. ಈ ಮಠಕ್ಕೂ ಮೂಲ ಪುರುಷರಂದ್ರೆ ಇವರೇ, ಮುಪ್ಪಿನಾಥ ಐತೆ. ಇವರು ಸಿದ್ಧಾರೂಢರ ಹತ್ರ ಇದ್ದಾಗೆ ಸಿದ್ಧಾರೂಢರು ಹೇಳಿದ್ರಂತೆ ಇವರಿಗೆ, ನೋಡಪ್ಪ, ಈ ಸ್ಥಳ ಅಲ್ಲಿ ಇದ್ಕೊಂಡು ಈ ಸ್ಥಳ ನಿನ್ನಿಂದ ಬೆಳಿಬೇಕು ಮತ್ತು ಎರಡನೇ ಹುಬ್ಬಳ್ಳಿಯಾಗಿ ಮೆರಿಬೇಕು ಅಂತ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರಂತೆ. ಹಿಂಗಾಗಿ ಇಲ್ಲಿ ಬಂದು ಇದನ್ನೆಲ್ಲ ಇಷ್ಟೆಲ್ಲ ವೈಭವ ಮಾಡಿದ್ದಾರೆ. ಇಲ್ಲಿ ಬರೋಕ್ಕೆ ಯಾರಿಗಕ್ಕಿಲ್ಲ ಅಂತ ಅವರು ಅಜ್ಜವರು ಭಾಳ ಮನಸ್ಸು ಒಲಿಸಿ ಇಲ್ಲಿ ಹಿರಿಯರೆಲ್ಲ ಹೋಗಿ ಕರ್ಕೊಂಡ್ಬಂದು ಇಲ್ಲಿ ಇದು ಮಾಡಿದರಂತೆ. ಕೊಟ್ಟೂರೇಶ್ವರ ಸ್ವಾಮಿಗಳ ದರ್ಶನಕ್ಕೆ ಶೃಂಗೇರಿ ಆದಿ ಶಂಕರಾಚಾರ್ಯ ಪೀಠದ ಜಗದ್ಗುರುಗಳು ಬಂದ್ರಂತಲ್ಲಿ. ಬಂದು ಇವ್ರನ್ನ ದರ್ಶನ ಮಾಡಿಕೊಂಡು ಅವರು ಈ ಸ್ಥಳಕ್ಕೆ ಬಂದಿದ್ದ ನೆನಪಿಗೆ ಈ ಈಶ್ವರ ದೇವಸ್ಥಾನ ಕಟ್ಟಿದ್ದು ಅವ್ರಿ, ಶೃಂಗೇರಿ ಪೀಠದವ್ರು ಕಟ್ಟಿದ್ದು. ಕಟ್ಟಿ ಕಾಶಿಯಿಂದ ಲಿಂಗ ತಂದು ಪ್ರತಿಷ್ಠಾಪನೆ ಮಾಡಿ ಹೋದ್ರು ಅಂತ. ಮೂಲ 900 ವರ್ಷ ಇತಿಹಾಸದೊಳಗೆ ಆ ಈಶ್ವರ ದೇವಸ್ಥಾನದ್ದು ಕೊಟ್ಟೂರೇಶ್ವರ ಮೂಲ ಅದು ಚಿಕ್ಕದಾಗಿ ಇವು ಹಂಗೆ ಬೆಳ್ಕೊಂತ ಇಷ್ಟು ಮಟ್ಟಿಗೆ ಬಂದ್ಬಿಟ್ಟು ಸಂಪ್ರದಾಯ ಸಿದ್ಧಾರೂಢ ಸಂಪ್ರದಾಯ ಸಂಸ್ಥಾನ ಮಠ. ಇದಕ್ಕೆ 7 ಶಾಖಾ ಮಠಗಳು. ಆಚಾರ್ಯರು ಹೇಳಿದ ಮೇಲೆ ಮತ್ತೆ ನಾವು ದೇವಸ್ಥಾನ ನೋಡೋಕ್ಕೆ ಶುರು ಮಾಡಿದ್ವಿ. ಸೊ ಅಲ್ಲಿ ಪಕ್ಕದಲ್ಲೇ ಎಲ್ಲ ದೇವಸ್ಥಾನಗಳನ್ನ ಸ್ಥಾಪಿಸಿದ್ರೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈಶ್ವರ ದೇವಸ್ಥಾನ ಏನು ಕಾಶಿಯಿಂದ ತೊಗೊಂಬಂದು ಸ್ಥಾಪನೆ ಮಾಡಿದ್ರಲ್ಲ, ಅದನ್ನು ನೋಡಿಬಿಟ್ರೆ ನಿಮ್ಗೆ ಭಾಳನ ಒಂಥರ ವೈಬ್ ಬರ್ತೈತಿ. ಯಾಕಂದ್ರೆ ಆ ಸೂರ್ಯಕಿರಣಗಳು ಹೆಂಗೆ ಲಿಂಗು ಮೇಲೆ ತಾಕ್ತಾ ಇದ್ದಾವೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಗೊತ್ತಾಗ್ತೈತಿ. ಮ್ಯಾಲಿನ ನೋಡಿದ್ರೆ ಸ್ಟ್ರಕ್ಚರ್ ಗೊತ್ತಾಗ್ತದೆ. 900 ವರ್ಷಗಳ ಇತಿಹಾಸ ಇದೆ. ಆಮೇಲೆ ಇವರು ಮುಪ್ಪಿನಾಚಾರ್ಯರು, ಇವರಿಂದಾಗಿನೇ ಈ ಮಠ ಪ್ರತಿಷ್ಠಾಪನೆ ಆಗಿರೋದು. ಇವ್ರದ್ದು ಸಮಾಧಿನ ಇಲ್ಲಿರೋದು, ಜೀವಂತ ಸಮಾಧಿ ಆಗಿದ್ದಾರೆ. ಪ್ರಸ್ತುತ ಇವಾಗ ಮರಿಸ್ವಾಮಿಗಳ ಪಟ್ಟಾಭಿಷೇಕ ಆಗಿದೆ. ಸೊ ಅವರು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ. ಇವಾಗ ನಾವು ನೋಡ್ತಾ ಇರೋದು ಇಲ್ಲಿನ ಪ್ರಸಾದ ನಿಲಯ. ಪ್ರಸಾದ ನಿಲಯ ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾಗಿದೆ. ಸೊ ಮದುವೆಗಳು, ಫಂಕ್ಷನ್ಗಳು ಅವಾಗವಾಗ ನಡೀತಿರುತ್ತೆ ಇಲ್ಲಿ. ಸೊ ಅದಕ್ಕೆಲ್ಲ ಇದು ಚಲೋ ಐತಿ. ಡೈಲಿನೂ ಪ್ರಸಾದ ಇರುತ್ತೆ ಇಲ್ಲಿ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಪ್ರಸಾದ ಇರುತ್ತೆ. ಆ ಟೈಮಲ್ಲಿ ಈ ಸಮಯದಲ್ಲಿ ಯಾರು ಬೇಕಾದರೂ ಬಂದು ಪ್ರಸಾದವನ್ನು ಸ್ವೀಕರಿಸಬಹುದು. ಅಲ್ಲಿಂದ ಹಂಗೆ ಕೆಳಗೆ ಬಂದ್ರೆ ಗೋ ಸೇವೆ ಇದೆ. ಸೊ ಇವರು ಸೇವೆ ಮಾಡೋವಂಥ ವ್ಯಕ್ತಿಗಳು. 100 ಆಕಳುಗಳು ಇಲ್ಲಿ ಇರೋವಂಥದ್ದು. ಯಾರಾದರೂ ಗೋ ಸೇವೆ ಮಾಡಬೇಕು ಅಂದರೆ ಅಥವಾ ಗೋದಾನ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಬೋದು. ಯಾವುದೇ ಥರದ ಶುಲ್ಕ ಇಲ್ಲ, ಯಾವುದೇ ಥರದ ಕಟ್ಟುಪಾಡು ಇಲ್ಲ. ಸೇವಾ ಮನೋಭಾವದಿಂದ ಯಾರು ಬೇಕಾದರೂ ಸೇವೆಯನ್ನು ಸಲ್ಲಿಸ್ಬೋದು ಇಲ್ಲಿ. ಅಲ್ಲಿಂದ ಕೆಳಗೆ ಬಂದ್ರೆ ಹೊಳಿ ಮಠ ಐತಿ. ಸೊ ಹೊಳಿ ಅಂತೂ ತುಂಬಿ ಬಂದೈತಿ. ಇದಕ್ಕೂ ಒಂದು ಭಾಳ ಚಂದದ ಕಥೆ ಐತಿ. ಏನು ಹಿರಣ್ಯಕಶಿಪುಗಳು ಯುದ್ಧ ಮಾಡ್ತಿದ್ರಲ್ಲ, ಸೊ ಆ ಟೈಮಲ್ಲಿ ವಿಷ್ಣುವಿನ ಅವತಾರದಲ್ಲಿ ಏನು ವಿಷ್ಣು ವರಹದ ಒಂದು ರೂಪ ತಾಳಿದ್ರು. ಸೊ ವರಹದಲ್ಲಿ ಸೊಂಡ್ಲದಾಗ ಏನು ಬುರುಗ್ ಥರ ಏನು ಬರ್ತಾ ಇತ್ತಲ್ಲ, ಆ ಒಂದು ಬುರುಗ ಈ ನದಿಯಾಗಿ ಹರಿತೈತಿ ಅಂತಂದೇಳಿ ಒಂದು ಕಥೆ ಐತಿ. ತಾಯಿ ತುಂಗಭದ್ರೆ ಇಲ್ಲಿ ಹರಿತಾ ಇರೋದು. ತೆಪ್ಪದ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ನಾವೇನು ಮುಂದೆ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಈಶ್ವರ ಮತ್ತು ಎರಡು ಶಿವಲಿಂಗದ ಹತ್ರ ಒಂದು ಬಸವಣ್ಣ ಐತಿ. ಇಲ್ಲಿ ಬಂದುಬಿಟ್ಟು ಶಂಕರಾಚಾರ್ಯರು ತಪಸ್ಸು ಮಾಡ್ತಾಯಿದ್ರು. ಸೊ ತಪೋಭೂಮಿ ಕೂಡ ಇದು. ನೋಡಿದಷ್ಟು ಕಣ್ಮನ ಸೆಳೆಯುವಂಥದ್ದು ಜಾಗ ಇದು. ಪಿಕ್ನಿಕ್ಕಿಗೆ ಒಂದು ಒಳ್ಳೆ ಸ್ಪಾಟ್ ಐತಿದು. ನೀವು ಏನಾದರೂ ಫಂಕ್ಷನ್ಸ್ ಮಾಡ್ಕೋಬೇಕಂದ್ರೂ ಚೆನ್ನಾಗಿದೆ. ಒಂದು ಇವಾಗಿನ ಸ್ಪೆಷಲಿ ಫೋಟೋಶೂಟ್ಗಂತೂ ಹೇಳಿ ಮಾಡಿಸಿದಂಥ ಜಾಗ ಇದು. ಆಮೇಲೆ ಇಲ್ಲಿ ಕ್ಲೀನಾಗಿದ್ದಷ್ಟು ನದಿ, ದೇವಸ್ಥಾನ ಇನ್ನು ಯಾವ ಜಾಗದಾಗೂ ನೀವು ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಈಜಲೂಬಹುದು. ಇದಾದಮೇಲೆ ತಾಯಿ ತುಂಗೆಯಲ್ಲಿ ನೆನೆದು ಹಾಗೆ ಸೂರ್ಯನಿಗೆ ಅರ್ಘ್ಯ ಮಾಡಿ ದೇವರಿಗೆ ಮನದಾಳದ ಕೋರಿಕೆಗಳನ್ನು ಹೇಳಿ ಅಲ್ಲಿಯೇ ವಿಶ್ರಮಿಸಿ ಊಟ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಈ ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.